ಉತ್ತರ ಕರ್ನಾಟಕದ ಪ್ರವಾಹ ಬಗ್ಗೆಯೂ ಕೂಡ ವಿಡಿಯೋ ಕಾನ್ಫರೆನ್ಸಲ್ಲೆಲ್ಲ ಡಿ ಸಿ ಹತ್ರ ಮಾತಾಡಿದ್ದೇನೆ. ಬೀದರ್, ಬೆಳಗಾಂ ಮತ್ತು ರಾಯಚೂರು ಎಲ್ಲ ಕಡೆಯೂ ಕೂಡ ವರದಿಗಳನ್ನು ತರಿಸ್ಕೊಂಡಿದ್ದೇನೆ. ಕೆಲವು ಆದೇಶಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ. ಎಲ್ಲೆಲ್ಲಿ ನದಿ ಪಾತ್ರಕ್ಕಿಂತ ಹೆಚ್ಚು ಹರಿಯುವಂಥ ಸಂಭವ ಇದೆ. ವಿಶೇಷವಾಗಿ ಬೀದರಲ್ಲಿ ಮಹಾರಾಷ್ಟ್ರದಿಂದ ಬರುವಂಥದ್ದು ಮತ್ತು ಬೆಳಗಾಂನಲ್ಲಿ ಮಹಾರಾಷ್ಟ್ರದಿಂದ ಬರುವಂಥದ್ದಕ್ಕೆ ಅಲ್ಲಿಯ ಮಹಾರಾಷ್ಟ್ರ ಅಧಿಕಾರಿಗಳ ಜೊತೆಗೆ ಸಂಪರ್ಕ ಇರಬೇಕು. ಡಿ ಸಿ ಟು ಡಿ ಸಿ ಸಂಪರ್ಕ ಇರಬೇಕು ಮತ್ತು ಡ್ಯಾಮ್ ಇಂಜಿನಿಯರ್ಸ್ ಟು ಡ್ಯಾಮ್ ಇಂಜಿನಿಯರ್ ಸಂಪರ್ಕ ಇರಬೇಕು. ಅಲ್ಲಿ ರಿಲೀಸ್ ಆಗಿಂತ ಮುಂಚೆನೇ ತಿಳ್ಕೊಂಡು ಇಲ್ಲಿ ಎವಾಕೇಷನ್ನು ಮತ್ತು ರಿಹ್ಯಾಬಿಲೇಷನ್ ಎಲ್ಲವನ್ನು ಕೂಡ ಮಾಡಬೇಕು ಅಂಥೇಳಿ ಆದೇಶವನ್ನು ಕೊಟ್ಟಿದ್ದೇನೆ. ನಮಗೆ ಹಲವಾರು ವರ್ಷದ ಈ ಎಕ್ಸ್ಪೀರಿಯನ್ಸ್ನಿಂದ ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಹೇಳಿದ್ದೇನೆ. ಈ ಲೆವೆಲ್ಗೆ ಬಂದರೆ ಏನು ಮಾಡಬೇಕು, ಈ ಲೆವೆಲ್ಗೆ ಬಂದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಈ ತೀರ್ಮಾನಗಳನ್ನು ನೀವೇ ಅಲ್ಲಿ ಮಾಡಬೇಕು ಅಂತ ಹೇಳಿ ಮಾಡಿದ್ವಿ. ಮತ್ತು ಮನೆಗಳು ಬಿದ್ದರೆ ಕೂಡಲೇ 10,000 ಕೊಡುವಂಥದ್ದು ಮತ್ತು 95,000 ಕೊಡುವಂಥದ್ದು, ಮತ್ತು ಪೂರ್ಣ ಪ್ರಮಾಣದಲ್ಲಿ ಬಿದ್ದರೆ 5 ಲಕ್ಷ ಮತ್ತು 3,50,000 ಈ ಥರ ABC ಪ್ರಕಾರ ಕೊಡಬೇಕು ಅಂತ ಹೇಳಿದ್ವಿ. ಮತ್ತು ಕ್ರಾಪ್ ಲಾಸು ಎಲ್ಲೆಲ್ಲಿದೆ ಕೂಡಲೇ ಸರ್ವೆ ಮಾಡಿ, ಜಂಟಿ ಸರ್ವೆ ಮಾಡಿ ಅದನ್ನು ವರದಿ ಕಳಿಸ್ಬೇಕು. ಕ್ರಾಪ್ ಲಾಸಲ್ಲಿ ಕೇಂದ್ರ ಸರ್ಕಾರ ಏನು ಕೊಡ್ತಿದ್ದೆ ಅದಕ್ಕೆ ಅಧಿಕವಾಗಿ ನಾವು ಇವತ್ತು ಕಳೆದ ವರ್ಷ ಏನು ಕೊಟ್ಟಿದ್ವಿ 13,600 ಕೇಂದ್ರ ಸರ್ಕಾರ ಕೊಟ್ಟರೆ ನಾವು 25,000 ಕೊಟ್ಟಿದ್ದೀವಿ. ತೋಟಗಾರಿಕೆಯದ್ದು 18,000ದ್ದು 28,000 ಕೊಟ್ಟಿದ್ದೀವಿ. ಅದೇ ರೀತಿ ಆಜ್ಞೆಯನ್ನು ಕೂಡ ಆಗಿದೆ. ಈಗ 2 ಆಜ್ಞೆಗಳನ್ನು ಕೂಡ ಮಾಡಿದ್ದೇವೆ. ಕೂಡಲೇ ಸ್ಪಂದಿಸಬೇಕು ಅನ್ನುವಂಥ ಎಲ್ಲ ವಿಚಾರಗಳನ್ನು ಮಾಡಿದ್ದೀವಿ. ಮತ್ತು ರೋಡ್ ರಿಪೇರ್ಸ್ಗೆ, ಕಲ್ವರ್ಟ್ ರಿಪೇರ್ಸ್ಗೆ 500 ಕೋಟಿ ರೂಪಾಯಿನ ಈಗಾಗಲೇ ನಾನು ಬಿಡುಗಡೆ ಮಾಡಿದ್ದೇನೆ. ಇವೆಲ್ಲ ರಿಪೇರ್ಸಿಗೆ ಮಾತ್ರ. ಮತ್ತು ರೀಕನ್ಸ್ಟ್ರಕ್ಷನ್ಗೆ ಮತ್ತೆ ಹೆಚ್ಚುವರಿ ದುಡ್ಡನ್ನು ನಾನು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತೀನಿ. ಒಟ್ಟಾರೆ ಫ್ಲಡ್ ಸಿಚುವೇಷನನ್ನು ಕೂಡಲೇ ಸ್ಪಂದಿಸಬೇಕು. ಎಲ್ಲ ಇಲಾಖೆಗಳಿಗೆ ಕೋಆರ್ಡಿನೇಷನ್ ಇರಬೇಕು. ಮತ್ತು ಯಾವ್ಯಾವ ವಲ್ನರಬಲ್ ಗ್ರಾಮ ಪಂಚಾಯತಿಗಳಿದೆ ಪದೇ ಆಗುವಂಥ ಅದಕ್ಕೊಂದು ಟಾಸ್ಕ್ ಫೋರ್ಸ್ ಕೂಡ ಮಾಡಬೇಕು. ಮತ್ತು SDRF NDRF ಬಳಕೆ ಮಾಡಬೇಕು ಅನ್ನೋಂಥ ಸೂಚನೆ ಕೂಡ ಹಾಗೇನಾರು ಇದ್ದರೆ ನಾನು ಸರಿಪಡಿಸ್ತೀನಿ. ಅಲ್ಲ, ಅದು ಸ್ಪಷ್ಟತೆ ಇರಲಿಲ್ಲ. ಈಗ ಆಜ್ಞೆ ಮಾಡಿದ್ದೀವಿ ನಾವು. ಆಜ್ಞೆ ಮಾಡಿದ್ರಿಂದ ಅಂಥವು ಯಾವುದಾದ್ರು ಮೇ ತಿಂಗಳಲ್ಲಿ ಆಗಿರೋ ಉಳಿದಿದ್ರೆ ಅವುಗಳಿಗೂ ಕೂಡ ಹೊಸ ಏನು ಒಂದು ಕಾಂಪನ್ಸೇಷನ್ ಕೊಡೋದಿದೆ 5 ಲಕ್ಷ 3 ಲಕ್ಷ ಅದೇ ಪ್ರಕಾರ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರಕ್ಕೆ ಪರಿಹಾರ ಸಂಬಂಧ ಏನಾದರೂ ಅದು ಈಗ ನಾಡಿದ್ರಲ್ಲಿ ಎಲ್ಲ ಸಂಪೂರ್ಣ ವರದಿಯನ್ನು ತರಿಸ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೇವೆ. ಈಗ ಪ್ರತಿ ಸರಿ ಮಳೆ ಆದಾಗ ಬೀಳೋದು ಕಚ್ಚಾ ಮನೆಯೇ ಬೇಕು. ಅದನ್ನು ಪಕ್ಕ ಮಾಡೋಕ್ಕೆ ಯಾಕೆ ಸರ್ಕಾರ ಕ್ರಮ ಕೈಗೊಳ್ಳಬಾರ್ದು? ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಮನೆಗಳ ಏನಿದ್ದಾವೆ ಬಹುತೇಕವಾಗಿ ತಳ ಹಂತದಲ್ಲಿ ತೆಗ್ಗು ಪ್ರದೇಶದಲ್ಲೆಲ್ಲ ಬಡವರೇ ಇರುವಂಥದ್ದು. ಅದಕ್ಕೆ ಈಗಾಗಲೇ ನಾವು ಬೇರೆ ಬೇರೆ ಯೋಜನೆಯಲ್ಲಿ ಮನೆಗಳನ್ನು ಮಾಡಿದ್ದೇವೆ. ಇನ್ನು ಈಗ ವಿಶೇಷವಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬರ್ತಾಯಿದೆ. ಹಿಂದಿನ ಸರ್ಕಾರ ತಾಂತ್ರಿಕ ತಪ್ಪಿನಿಂದ 18 ಲಕ್ಷ ಮನೆ ಸ್ಯಾಂಕ್ಷನ್ ಆಗಿರೋದು ನಿಂತೋಗಿತ್ತು. ಈಗ ಮೊನ್ನೆ ಹೋಗಿ ಅದನ್ನು ಎಲ್ಲವೂ ಕೂಡ ಅಪ್ಲೋಡ್ ಮಾಡಿಸಿ ಎಲ್ಲ ಮಾಡಿ ಬಂದಿದೆ. ಸುಮಾರು 18 ಲಕ್ಷ ಮನೆಗಳು ಬಂದರೆ ಬಹುತೇಕವಾಗಿ ಹೆಚ್ಚಿನ ಪ್ರಯಾರಿಟಿ ನಾವು ಈ ತಗ್ಗು ಪ್ರದೇಶದಲ್ಲಿ ಮಳೆಗೆ ಆಗಲೇ ಅವಾಂತರ ಆಗುವಂಥದ್ದಕ್ಕೆ